Hey my juniors, welcome to the channel again. So here is the ನೋಟಿಸ್ ನೀವು ನೋಡಬಹುದು. ಕರ್ನಾಟಕ ಸರ್ಕಾರದಿಂದ ಬಂದಿದ್ದು. ಇಲ್ಲಿ ನೋಡಬಹುದು ಮಾಧ್ಯಮ ಪ್ರಕಟಣೆಗಾಗಿ ಪ್ರಿಯ ವಿದ್ಯಾರ್ಥಿಗಳೇ, ದಿನಾಂಕ 9/4/2026 ಮಧ್ಯಾಹ್ನ 3 ಗಂಟೆಗೆ 2026 ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತದೆ. ಈಗಾಗಲೇ ನಾನು ಟೈಮಿಂಗ್ಸ್ ಬಗ್ಗೆ ಹೇಳಿದ್ದೆ, 3 ಗಂಟೆ ಅಂತ. 3 ಗಂಟೆ ಯಾಕೆ 6 ಗಂಟೆ ಆಗುತ್ತೆ ಅಂತ ನಾನು ಈಗ ಈ ಪ್ರಿವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ. ಇದನ್ನ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಅಂಡ್ ಆಲ್ಸೋ ಅಲ್ಲಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದೇನೆ, ನನ್ನ ರಿಸಲ್ಟ್ ಹೇಗೆ ಬಂದಿತ್ತು, ನನ್ನ ಎಕ್ಸ್ಪೆಕ್ಟೇಷನ್ ಏನಿದ್ವು ಅಂತ. ಅದನ್ನು ಕೂಡ ಫೈನಲ್ ಟಾಕ್ ಅಂತ ಮಾಡಿದ್ದೇನೆ. ಗೋ ಅಂಡ್ ವಾಚ್ ಇಟ್. ಓಕೆ, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ಅಂಡ್ ಈಗಾಗಲೇ ನೀವು ಯಾರು ಕೂಡ ನಮ್ಮ ಟೆಲಿಗ್ರಾಮ್ ಚಾನೆಲ್ ನ ಜಾಯಿನ್ ಆಗಿಲ್ಲ ಅಂದ್ರೆ ಈಗಲೇ ಹೋಗಿ ಜಾಯಿನ್ ಆಗಿ. ಬಿಕಾಸ್ ಐ ಆಮ್ ಶೇರಿಂಗ್ ರಿಸೋರ್ಸಸ್ ದೇರ್. KCET ಗಾಗಿ ಮಾಕ್ ಪೇಪರ್ಸ್ ಆಗಿರ್ಬೋದು, ಹಾಗೆ ಕೆಲವೊಂದು ರಿಸೋರ್ಸಸ್ ಅನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೇನೆ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ಗೆ ಬಂದಿದ್ರೆ ಅವರು ಹೋಗಿ ಜಾಯಿನ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಇಫ್ ಯು ಹ್ಯಾವ್ ಎನಿಥಿಂಗ್ ಯು ಕ್ಯಾನ್ ಕಮೆಂಟ್ ಬಿ ಬಿಲೋ. ಅಂಡ್ ಆಲ್ಸೋ ಯು ಕ್ಯಾನ್ DM ಡೈರೆಕ್ಟ್ಲಿ ಇನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ಐ ವಿಲ್ ಗಿವ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ KE ಗುರು ಅಫಿಷಿಯಲ್ದು ಒಂದು ಅಕೌಂಟ್ ಇದೆ, ಅದನ್ನ ನಿಮಗೆ ಲಿಂಕ್ ನ ಕೊಡ್ತೇನೆ. ಅದನ್ನ ನೀವು ಜಾಯಿನ್ ಆಗಿ. ಆಸ್ ಆಫ್ ಇಟ್ 4043 ಫಾಲೋವರ್ಸ್ ಇದ್ದಾರೆ. ಅದಕ್ಕೂ ಕೂಡ ಯು ಕ್ಯಾನ್ ಜಾಯಿನ್ ದೇರ್. ಅಂಡ್ ಇಫ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮಿ ದೇರ್. ಓಕೆ. ಅಂಡ್ ಈಗ ನಾಳೆ ಇದು ನೋಟಿಸ್ ಕೊಟ್ಟಿದ್ದಾರೆ. ಈ ವರ್ಷ ಪ್ರಥಮ ಬಾರಿಗೆ ವಿಶೇಷವಾಗಿ ವಿದ್ಯಾರ್ಥಿಗಳ ಫಲಿತಾಂಶದ ಅಂಕಪಟ್ಟಿಯನ್ನು ಡಿಜಿಲಾಕರ್ ಮೂಲಕ 9/4/2026 ರಂದು ಮಧ್ಯಾಹ್ನ 3 ಗಂಟೆಗೆ ಲಭ್ಯಗೊಳಿಸಲಾಗುವುದು. ಲಾಸ್ಟ್ ಟೈಮ್ ಏನಾಗಿತ್ತು, ಹಾಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗೆ ಸರ್ವರ್ ಕ್ರ್ಯಾಶ್ ಆಗುತ್ತೆ. ಸರ್ವರ್ ಕ್ರ್ಯಾಶ್ ಆದ್ರೆ ಏನಾಗುತ್ತೆ ಅಂದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ಯುವರ್ ರಿಸಲ್ಟ್ಸ್. ಓಕೆ, ತಕ್ಷಣ ಬಿಟ್ಟ ತಕ್ಷಣ ನಿಮಗೆ ನೋಡೋಕ್ಕಾಗೋದಿಲ್ಲ. ಯಾಕೆ ಅಂದ್ರೆ ಬಹಳಷ್ಟು ಜನ ನೋಡ್ತಾ ಇರ್ತಾರೆ. ಸೊ ಆದ ಕಾರಣ ಡಿಲೇ ಆಗ್ತದೆ, ನೋಡುವಂತ ಟೈಮ್ ನಿಮಗೆ ಜಾಸ್ತಿ ಹೋಗ್ಬೋದು ಅಂತ. ಸೊ ಆ ರೀತಿಯಾಗಿ ಈ ಸತ ಅವರು ಇನ್ನೊಂದು ಮೆಥಡ್ ಅಪ್ಲೈ ಮಾಡಿದ್ದಾರೆ. ಏನಂದ್ರೆ ಡಿಜಿಲಾಕರ್ ಅಂತ. ಡಿಜಿಲಾಕರ್ ಇದು government.in ಗೆ ಹೋದ್ರೆ ಇಲ್ಲಿ ನಿಮ್ಮ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದು ಇನ್ನೊಂದು ರೀತಿಯ ಮೆಥಡ್ ಅನ್ನ ಆಡ್ ಮಾಡಿದ್ದಾರೆ. ಸೊ ದಿಸ್ ಈಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಯು ಆಲ್. ಅಂಡ್ ಆಲ್ಸೋ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಯು ಆಲ್ ಅಂತ ಹೇಳ್ಬೋದು. ಯಾಕಂದ್ರೆ ಫಾರ್ ಯುವರ್ ರಿಸಲ್ಟ್ಸ್ ಇದೊಂದೇ car.results.nic ಇದೆಯಲ್ಲ, ಇದೊಂದೇ ಲಿಂಕ್ ಅಲ್ಲ. ಯು ಕ್ಯಾನ್ ಗೋ ಥ್ರೂ ಅಂಡ್ ಸಿ ವಿತ್ ಡಿಜಿಲಾಕರ್ ಆಲ್ಸೋ. ಓಕೆ ಅಕ್ಕ, ಈಗ ನೀನು ಕಾರ್ನಿಕ್ ರಿಸಲ್ಟ್ಸ್ ಇಂದ ಹೇಗೆ ಚೆಕ್ ಮಾಡೋದು ಅಂತ ಹೇಳಿದೆ, ಡಿಜಿಲಾಕರ್ ಇಂದ ಹೇಗೆ ಚೆಕ್ ಮಾಡೋದು ಅಂತ ನೀವು ನಂಗೆ ಕೇಳೋದಾದ್ರೆ, ಸೊ ಲೆಟ್ ಐ ಶೋ ಯು ಹೌ ಟು ಚೆಕ್ ಥ್ರೂ ಡಿಜಿಲಾಕರ್ ಅಂತ. ಸೊ ಈಗ ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ, ಸೊ ಫಸ್ಟ್ ನಿಮ್ಮ ಮೊಬೈಲ್ ಅಲ್ಲಿರೋ ಯಾವ್ದೇ ಒಂದು ಬ್ರೌಸರ್ ಅಥವಾ ಕ್ರೋಮ್ಗೆ ಹೋಗಿ ನೀವೇನ್ ಮಾಡ್ಬೇಕು, ಅದೇನೋ ಡಿಜಿಲಾಕರ್ ಲಿಂಕ್ ಕೊಟ್ಟಿದ್ರು, digilocker.government.in ಅಂತ. ಸೊ ಲೆಟ್ಸ್ ಗೋ ಟು ದಿಸ್ ಲಿಂಕ್. ಇಲ್ಲಿ ಹೋದ್ರೆ ನಿಮ್ಗೆ ಇಲ್ಲಿ ಕಾಣ್ತದೆ, ಓಕೆ, ಕ್ಲಾಸ್ 12th ಮಾರ್ಕ್ ಶೀಟ್ ಅಂತ ಕಾಣ್ತಾ ಇದೆ. ಯು ಕ್ಯಾನ್ ಕ್ಲಿಕ್ ಆನ್ ದಟ್. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ, ಸ್ಟೇಟ್ ಕ್ಯಾಟಗರಿ ಸ್ಟೇಟ್ ಸಾರ್ಟ್ ಅಂತ. ಸೊ ಹಿಯರ್ ಸ್ಟೇಟ್ ಅಲ್ಲಿ ಹೋಗಿ ನೀವು ಫಸ್ಟ್ ಕರ್ನಾಟಕ ಅಂತ ಚೂಸ್ ಮಾಡಬೇಕು. ಓಕೆ ಒತ್ತಿದ್ಮೇಲೆ ಇಲ್ಲಿ ನಿಮಗೆ ಬರುತ್ತೆ 3 ಡಾಕ್ಯುಮೆಂಟ್ಸ್ ಅಂತ. ಸೊ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಕ್ಲಿಕ್ ಆನ್ ದಟ್. ನೆಕ್ಸ್ಟ್ ಯು ಕ್ಯಾನ್ ಸಿ ಕ್ಲಾಸ್ 12th ಮಾರ್ಕ್ ಶೀಟ್, ಡಿಪ್ಲೊಮಾ ಸರ್ಟಿಫಿಕೇಟ್, ಕ್ಲಾಸ್ 10th ಮಾರ್ಕ್ ಶೀಟ್ ಅಂತ. ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ಕ್ಲಾಸ್ 12th ಮಾರ್ಕ್ ಶೀಟ್. ಓಕೆ, ಈಗಾಗಲೇ ನಿಮ್ಮ ಹತ್ರ ಡಿಜಿಲಾಕರ್ ಇದೆ ಅಂತ ನಾನು ಭಾವಿಸ್ತೀನಿ. ಇಫ್ ಇನ್ ಕೇಸ್ ಇಲ್ಲ ಅಂದ್ರೆ ಇಲ್ಲಿ ಮೇಲೆ ನಿಮಗೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಬರುತ್ತೆ. ಓಕೆ, ಯು ಹ್ಯಾವ್ ಟು ಲಾಗಿನ್ ಆರ್ ರಿಜಿಸ್ಟರ್ ಟು ಓಪನ್ ಇಟ್. ಇಫ್ ಯು ಕ್ಲಿಕ್ ಆನ್ ಕ್ಲಾಸ್ 12th ಮಾರ್ಕ್ ಶೀಟ್, ಈ ತರ ನಿಮಗೆ ಪಾಪ್ಅಪ್ ಕಾಣುತ್ತೆ, ಪ್ಲೀಸ್ ಲಾಗಿನ್ ಆರ್ ರಿಜಿಸ್ಟರ್ ಟು ಎಕ್ಸೆಸ್ ದಿಸ್ ಡಾಕ್ಯುಮೆಂಟ್ ಅಂತ. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಂಟರ್ಫೇಸ್ ಏನ್ ಕಾಣುತ್ತೆ ಅಂದ್ರೆ ನಿಮಗೆ ಎಂಟರ್ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕಾಣುತ್ತೆ. ಸೊ ಯು ಹ್ಯಾವ್ ಟು ಎಂಟರ್ ಇಟ್. ಓಕೆ, ದೆನ್ ಯು ಕ್ಯಾನ್ ಡೌನ್ಲೋಡ್ ಯುವರ್ ರಿಸಲ್ಟ್. ಸೊ ಇದಿಷ್ಟೇ ಇರುವಂತ ಪ್ರೊಸೀಜರ್. ಸೊ ಯು ಹ್ಯಾವ್ ಟು ಲಾಗಿನ್ ಆರ್ ರಿಜಿಸ್ಟರ್. ಇನ್ನೂ ಕೂಡ ನೀವು ಡಿಜಿಲಾಕರ್ ಓಪನ್ ಮಾಡಿಲ್ಲ ಅಂದ್ರೆ ರಿಜಿಸ್ಟರ್ ಮಾಡಬಹುದು. ಈಗಾಗಲೇ ನೀವು ಓಪನ್ ಮಾಡಿದ್ರೆ ಲಾಗಿನ್ ಆಗ್ಬೋದು. ಹಾಗೆ ನಿಮ್ಮ PDF ನ ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಇದು ಯಾಕೆ ಈ ಮೆಥಡ್ ನ ಇಟ್ಟಿದ್ದಾರೆ ಈ ಸತ ಅಂತ ಕೇಳೋದಾದ್ರೆ, ನಾನು ಈಗಾಗಲೇ ಹೇಳಿದಾಗೆ ತುಂಬಾ ಜನ ವೆಬ್ಸೈಟ್ ನಲ್ಲಿ ಹೋಗಿ ಟ್ರೈ ಮಾಡ್ತಾ ಇರ್ತಾರೆ, ಸರ್ವರ್ ತುಂಬಾ ಬಿಸಿ ಆಗ್ಬಿಡುತ್ತೆ. ಸೊ ಆದ ಕಾರಣ ಇದು ಒಂದು ಬೆಸ್ಟ್ ಆಪ್ಷನ್ ಇಟ್ಟಿದ್ದಾರೆ. ಇದನ್ನ ಕೂಡ ನಾಳೆ ನೀವು ಬೇಗ ನಿಮ್ಮ ರಿಸಲ್ಟ್ಸ್ ನೋಡೋದಕ್ಕೆ ಯೂಸ್ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಗೊತ್ತಾಯ್ತು ಅಂತ ಅನ್ಕೋತೀನಿ. ಮತ್ತೇನಾದ್ರೂ ಪ್ರಾಬ್ಲಮ್ ಫೇಸ್ ಆಗ್ತಾ ಇದ್ರೆ ಕಮೆಂಟ್ ಮಾಡಿ, ಲೆಟ್ ಐ ಕ್ಲಿಯರ್ ದಟ್ ಆಲ್ಸೋ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿದ್ರು ಇದು ಡಿಜಿಲಾಕರ್ ಮೆಥಡ್ ಅಂತ. ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಹಾಗೆ ಇನ್ನು ನಿಮ್ಮ ಇತರೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ಮೆಥಡ್ ಅವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಭಾವಿಸ್ತೀನಿ. ಓಕೆ, ದೆನ್ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು.